ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾನು ನಿಮಗೆ ಮಾಹಿತಿ ನೀಡಲಿಕ್ಕೆ ಬಂದಿರೋದು ಶ್ರೀ ಕೆಂಗಪ್ಪ ನಾಯಕ ಸರ್ಕಾರಿ ಪಾಲಿಟೆಕ್ನಿಕ್ ದಾಗನಕಟ್ಟೆ ನಮ್ಮ ಸಂಸ್ಥೆಯ ಬಗ್ಗೆ. ಈ ಒಂದು ಶ್ರೀ ಕೆಂಗಪ್ಪ ನಾಯಕ ಸರ್ಕಾರಿ ಪಾಲಿಟೆಕ್ನಿಕ್ ದಾಗನಕಟ್ಟೆ ಸಂಸ್ಥೆಯಲ್ಲಿ 2026-27ನೇ ಸಾಲಿನ ಪ್ರಥಮ ವರ್ಷದ ಡಿಪ್ಲೊಮೊ ಪ್ರವೇಶ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ಮೊದಲನೇ ಹಂತದಲ್ಲಿ ಈಗ ಆಲ್ರೆಡಿ ಆನ್ಲೈನ್ ಮುಖಾಂತರ ಪ್ರವೇಶ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಕೆಲವೊಂದು ಸೀಟ್ಗಳು ನಮ್ಮ ಸಂಸ್ಥೆಯಲ್ಲಿ ಖಾಲಿ ಉಳಿದಿರುತ್ತೆ. ಆ ಒಂದು ಖಾಲಿ ಉಳಿದಿರ್ತಕ್ಕಂತಹ ಸೀಟ್ಗಳಿಗೆ 2026-27ನೇ ಸಾಲಿನಲ್ಲಿ ಪ್ರಥಮ ವರ್ಷದ ಡಿಪ್ಲೊಮಾ ಪ್ರವೇಶಕ್ಕೆ ಆ ಖಾಲಿ ಉಳಿದಿರ್ತಕ್ಕಂತಹ ಸೀಟುಗಳಿಗೆ ಆಫ್ಲೈನ್ ಮುಖಾಂತರ ನೇರ ಪ್ರವೇಶವನ್ನು ಮೆರಿಟ್ ಬೇಸಿಸ್ ಮೇಲೆ ನಾವು ನೀಡ್ತಾ ಇದ್ದೇವೆ. ದಿನಾಂಕ 26/5/26ರಿಂದ ಅಂದರೆ ಮಂಗಳವಾರದಿಂದ ಈ ಒಂದು ಆಫ್ಲೈನ್ ಅಡ್ಮಿಷನ್ಸ್ ಪ್ರಾರಂಭವಾಗಲಿದೆ. ಹಾಗಾಗಿ ನಿಮಗೆ ಮಾಹಿತಿ ಏನು ಬೇಕಂದರೆ ಅರ್ಜಿ ಸಲ್ಲಿಸಬೇಕು. ನೀವು ನೇರವಾಗಿ ಸಂಸ್ಥೆಗೆ ಹಾಜರಾಗಿ ಅರ್ಜಿಯನ್ನು ಫಿಲ್ ಮಾಡಿ, ಅರ್ಜಿಗೆ ಅಗತ್ಯವಿರುವ ದಾಖಲೆಗಳನ್ನು ಫಿಲ್ ಮಾಡಿ, ಫೀಸ್ ಕಟ್ಟಿ ಡೈರೆಕ್ಟಾಗಿ ನೀವು ಅಡ್ಮಿಷನ್ಸ್ ಆಗ್ಬೋದು. ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ದಾಖಲೆಗಳು ಬೇಕು ಅಂತ ನೋಡೋದಾದರೆ SSLC ಅಂಕಪಟ್ಟಿ ಬಂದಿಲ್ಲ ಅಂದರೆ ಮುಖ್ಯೋಪಾಧ್ಯಾಯರಿಂದ ನೀವೇನು ಇದನ್ನು ಮಾರ್ಕ್ಸ್ ಕಾರ್ಡು ನೀವು ಪ್ರಿಂಟ್ಔಟ್ ತೆಗೆಸಿರ್ತೀರಲ್ಲ ಆನ್ಲೈನಲ್ಲಿ, ಅದನ್ನು ನಿಮ್ಮ ಹೆಡ್ ಮಾಸ್ಟ್ರಿಂದ ಸೀಲು ಮತ್ತು ಸೈನ್ ಮಾಡಿಸ್ಕೊಂಬಂತ ಮುಂದೆ ಕೊಟ್ಟರೆ ಸದ್ಯಕ್ಕೆ ಸಾಕು. ಆಮೇಲೆ ಒರಿಜಿನಲ್ ಬಂದಮೇಲೆ ನೀವು ತಂದುಕೊಡ್ಬಹುದು. ಅದಾದಮೇಲೆ ನಿಮ್ಮ ಒಂದು ಹೈಸ್ಕೂಲಿಂದ TC ವರ್ಗಾವಣೆ ಪ್ರಮಾಣ ಪತ್ರವನ್ನು ತಂದು ಕೊಡಬೇಕಾಗತ್ತೆ. ಸಪೋಸ್ PUC ಓದಿ PUC ಫೇಲ್ ಆಗಿ ನಾವು SLC ಬೇಸಿಸ್ ಮೇಲೆ ನಾವು ಅಡ್ಮಿಷನ್ ಆಗ್ತೀವಿ, ನಮ್ಮ TC PUC ಕಾಲೇಜಲ್ಲಿದೆ ಅನ್ನೋದಾದರೆ ಆ PUC ಕಾಲೇಜಿಂದ ನಮಗೊಂದು NOC ತಗೊಂಬರ್ಬೇಕಾಗತ್ತೆ. ಈ ಥರ ನಮ್ಮ ವಿದ್ಯಾರ್ಥಿ ನಮ್ಮಲ್ಲಿದ್ದಾನೆ, ನಿಮ್ಮಲ್ಲಿ ಅಡ್ಮಿಷನ್ ಆದರೆ ನಾವು ಅವ್ರಿಗೆ ನಾವು TCಯನ್ನು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಆಕ್ಷೇಪಣಾ ರಹಿತ ಪ್ರಮಾಣ ಪತ್ರ NOC ಆ ಫಾರ್ಮೆಟ್ ನಮ್ಮಲ್ಲಿ ಲಭ್ಯ ಇರುತ್ತೆ, ಅದನ್ನು ತಗೊಂಬಂದು ಕೊಡ್ಬೋದು. ದೆನ್ ಅದಾದಮೇಲೆ ನೀವು ನೋಡೋದಾದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದು ಕಂಪಲ್ಸರಿ ಬೇಕಾಗತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಏನಾದರೂ ಎಕ್ಸ್ಪೈರ್ ಆಗಿತ್ತು ಅಂತ ಅಂದರೆ ಈಗ ಅದನ್ನು ನಾಡ ಕಚೇರಿಗೆ ನೀವು ಅರ್ಜಿ ಹಾಕಿ ಅದನ್ನು ರಿವೈಸ್ ಮಾಡಲಿಕ್ಕೆ ನೀವು ಕೊಟ್ಟಿದ್ರಿ ಅಂದರೆ ಆ ಒಂದು ಸ್ವೀಕೃತಿ ಪತ್ರವನ್ನು ಕೂಡ ಸಲ್ಲಿಸ್ಬೋದು ಸದ್ಯಕ್ಕೆ. ಅದಾದಮೇಲೆ ನೀವು 10 ವರ್ಷಗಳ ಪೂರ್ತಿ 1ರಿಂದ 10ನೇ ಕ್ಲಾಸ್ವರೆಗೂ ಪೂರ್ತಿ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಅಥವಾ ಗ್ರಾಮೀಣದ ಭಾಗದಲ್ಲಿ 1ರಿಂದ 10 ಪೂರ್ತಿ ಕಂಟಿನ್ಯೂಸ್ ಆಗಿ ಓದಿದರೆ ಆ ಒಂದು ಗ್ರಾಮೀಣ ವಾಸಂಗ ಪ್ರಮಾಣ ಪತ್ರಗಳನ್ನ ಮತ್ತು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರಗಳನ್ನು ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ಹೆಡ್ ಮಾಸ್ಟರಿಂದ ಸೈನ್ಗಳು ತೊಗೊಂಡು ಅದಾದಮೇಲೆ ಆ ಒಂದು ತಾಲೂಕಿನ BEO ಇಂದನೂ ಕೂಡ ಸೈನ್ ಮಾಡಿಸಿ ನೀವು ತೊಗೊಂಬಂದು ಕೊಡಬಹುದು. ಅದಿದ್ದರೆ ಮಾತ್ರ, ಕಂಪಲ್ಸರಿ ಏನಿಲ್ಲ. ಅದಾದಮೇಲೆ ವ್ಯಾಸಂಗ ಪ್ರಮಾಣ ಪತ್ರ ನೀವು ತಂದು ಕೊಡಬೇಕಾಗತ್ತೆ. ಕಂಟಿನ್ಯೂಸ್ 5 ವರ್ಷ ಇರಬೇಕು. ಅದರಲ್ಲಿ SLC ಇನ್ಕ್ಲೂಡ್ ಆಗಿರಬೇಕು. ಅಂದರೆ 6, 7, 8, 9, 10 5 ವರ್ಷದ್ದು ನಮಗೆ ವ್ಯಾಸಂಗ ಪ್ರಮಾಣ ಪತ್ರ ಇದ್ದರೆ ಸಾಕು. ಅದಕ್ಕೂ ಕೂಡ BEO ಸೈನ್ ಆಗಿರಬೇಕಾಗತ್ತೆ. ಅದಾದಮೇಲೆ ಒಂದು 6 ಇತ್ತೀಚಿನ ಪಾಸ್ಪೋರ್ಟ್ ಭಾವಚಿತ್ರಗಳನ್ನ ತಂದುಕೊಡಿ. ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಪ್ರತಿ ಮತ್ತು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು 2 ಸೆಟ್ ಜೆರಾಕ್ಸ್ ತೊಗೊಂಬನ್ನಿ. ನಿಮಗೆ ಅವಶ್ಯಕತೆ ಇರುತ್ತೆ, ನೀವು ಇನ್ನೊಂದು 2 ಸೆಟ್ ಎಕ್ಸ್ಟ್ರಾ ಜೆರಾಕ್ಸ್ ಇಟ್ಕೊಳ್ಳಿ. ಯಾಕೆಂದರೆ ಎಲ್ಲ ದಾಖಲೆಗಳನ್ನು ನೀವು ನಮಗೆ ಒರಿಜಿನಲ್ ಕೊಡೋದ್ರಿಂದ ಮತ್ತೆ ನಿಮಗೆ ಆ ದಾಖಲೆಗಳು ಅರ್ಜೆಂಟಿಗೆ ಸಿಗೋದಿಲ್ಲ. ಹಾಗಾಗಿ ನೀವು ಒಂದು 2 ಸೆಟ್ ಜೆರಾಕ್ಸನ್ನು ಹಾಕಿ ಇಟ್ಕೊಳ್ಳಿ. ಇನ್ನು ನಮ್ಮ ಒಂದು ಸಂಸ್ಥೆಯಲ್ಲಿ ಯಾವ ಬ್ರಾಂಚಸ್ ಇದೆ ಅಂತ ನಾವು ನೋಡೋದಾದರೆ ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ CSE ಅಂತ ಹೇಳ್ತಾರೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ECE ಬ್ರಾಂಚ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ EEE, ಅದೇ ರೀತಿ ಸಿವಿಲ್ ಇಂಜಿನಿಯರಿಂಗ್, ಈ 4 ಬ್ರಾಂಚ್ಗಳು ನಮ್ಮ ಸಂಸ್ಥೆಯಲ್ಲಿ ಲಭ್ಯವಿದೆ. ಈ ಎಲ್ಲ ಬ್ರಾಂಚ್ಗಳಲ್ಲೂ ಕೂಡ ಕೆಲವೇ ಸೀಟ್ಗಳು ಖಾಲಿ ಉಳಿದಿದೆ. ಹಾಗಾಗಿ ನೀವು ಯಾವ ಬ್ರಾಂಚ್ ಬೇಕಾದರೂ ನೀವು ಬಂದು ಅಡ್ಮಿಷನ್ ಮಾಡ್ಕೋಬಹುದು. ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಸಿವಿಲ್ ಇಂಜಿನಿಯರಿಂಗ್, ಈ 4 ವಿಭಾಗಗಳು ನಮ್ಮಲ್ಲಿ ಈಗ ಪ್ರಸ್ತುತ ಲಭ್ಯ ಇದೆ. ಇನ್ನು ನೀವು ನೋಡೋದಾದರೆ ಎಲ್ಲ ವರ್ಗದ ವಿದ್ಯಾರ್ಥಿನಿಯರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ಕ್ಯಾಟಗರಿ ಇರ್ಬೋದು, ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿನಿಯರಿಗೆ ಬಸವಪಟ್ಟಣದಲ್ಲಿ ಅಂದರೆ ನಮ್ಮ ಕಾಲೇಜಿಂದ 1-1.5 ಕಿಲೋಮೀಟರ್ ಆಗುತ್ತೆ, ಅಲ್ಲಿ ಸರ್ಕಾರಿ ಹಾಸ್ಟೆಲ್ಗಳ ಸೌಲಭ್ಯ ಇದೆ. ಎಲ್ಲರಿಗೂ ಕೂಡ ಸೀಟ್ಗಳು ಸಿಗುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಬಸ್ ಫೆಸಿಲಿಟಿ ಕೂಡ ಅಷ್ಟೇ, ಅರ್ಧ ಗಂಟೆಗೊಂದು ಬಸ್ ಫೆಸಿಲಿಟಿ ಇದೆ. ಇವನ್ ನೀವು ದಾವಣಗೆರೆ ಕಡೆಯಿಂದ ಬಂದರೂ ಕೂಡ ಬಸ್ಗಳು ಸಿಗುತ್ತೆ. ಹೊನ್ನಾಳಿ ಕಡೆಯಿಂದ ಬಂದರೂ ಕೂಡ ನೇರವಾಗಿ ಕಾಲೇಜ್ ಮುಂದೆ ಕೂಡ ಸ್ಟಾಪ್ಗಳಿದೆ, ತೊಂದರೆ ಇಲ್ಲ. ಅದೇ ರೀತಿ ಗಂಡು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ SC ST ವಿದ್ಯಾರ್ಥಿಗಳಿಗೆ ನೀವು ಎಷ್ಟು ಜನ ಬೇಕಾದರೂ ಬಂದರೂ ಕೂಡ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ, ಅದು ಕೂಡ ಸೇಮ್ ಅಲ್ಲೇ ಬಸವಪಟ್ಟಣದಲ್ಲೇ ಇದೆ. ದೆನ್ ಬೇರೆ ಜನರಲ್ BCM ವಿದ್ಯಾರ್ಥಿಗಳಿಗಾದರೆ ಆ ಒಂದು SC ST ಹಾಸ್ಟೆಲಲ್ಲೇ ಒಂದು 8ರಿಂದ 10 ಸೀಟ್ಗಳು ಲಭ್ಯವೇ ಇರುತ್ತೆ. ಹಾಗಾಗಿ ನೀವು ಅದನ್ನು ತಗೊಳ್ಬಹುದು. ಬಟ್ SC ST ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ ಎಲ್ಲದೂ ಇರುತ್ತೆ. ಇಲ್ಲ ಹಾಸ್ಟೆಲ್ ಸಿಗಲಿಲ್ಲ ಅಂದರೂ ಕೂಡ ನೀವು ಬಸ್ಸಲ್ಲಿ ಆರಾಮಾಗಿ ಸುತ್ತಮುತ್ತ ಹೊನ್ನಾಳಿ, ಚನ್ನಗಿರಿ, ದಾವಣಗೆರೆ ಸುತ್ತಮುತ್ತದವರು ಡೈಲಿ ಅಪ್ ಆ್ಯಂಡ್ ಡೌನ್ ಕೂಡ ಮಾಡಬಹುದು. ಏನು ಕಾಲೇಜ್ ಮುಂದೆನೇ ಬಸ್ಸುಗಳು ನಿಲ್ಲಿಸೋ ಸೌಲಭ್ಯ ಇದೆ, ಹಾಗಾಗಿ ತೊಂದರೆ ಏನಿಲ್ಲ. ಇನ್ನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಸಂಸ್ಥೆ ಆಗಿರೋದ್ರಿಂದ ಸರ್ಕಾರಿ ನಿಯಮಾವಳಿ ಅನ್ವಯ ನಮ್ಮ ಪ್ರವೇಶ ಶುಲ್ಕ ಏನಿದೆ ನೀವು ಅದನ್ನು ಭರಿಸಬೇಕಾಗತ್ತೆ. ಈ ಒಂದು ಪ್ರವೇಶ ಶುಲ್ಕದಲ್ಲಿ ಏನಿದೆಯಲ್ಲ, ಇದರಲ್ಲಿ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿನಿಯರಿಗೆ
ಅರ್ಹ ವಿದ್ಯಾರ್ಥಿಗಳಿಗೆ ಕಂಡೀಷನ್ಸ್ಗಳಿರುತ್ತೆ. ಆ ಒಂದು ಅರ್ಹ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಆ ಒಂದು ಟ್ಯೂಷನ್ ಫೀ, ಬೋಧನಾ ಶುಲ್ಕ ಅಂತ ಏನಿರುತ್ತೆ ಅದು ಮರುಪಾವತಿ ಸೌಲಭ್ಯ ಇರುತ್ತೆ. ನೀವು ಅಡ್ಮಿಷನ್ಸ್ ಆದಮೇಲೆ ನೀವು ಸ್ಕಾಲರ್ಶಿಪ್ಗಳನ್ನ ಅಪ್ಲೈ ಮಾಡಿದ್ರೆ ಆ ಸ್ಕಾಲರ್ಶಿಪ್ಗಳಲ್ಲಿ ಆ ಅಮೌಂಟ್ಗಳು ವಾಪಸ್ ಬರುತ್ತೆ. ಹಾಗಾಗಿ ನಿಮಗೆ ಅಂತ ಒಂದು ಜಾಸ್ತಿ ಏನು ಖರ್ಚು ನಿಮಗೆ ಆಗೋದಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ನೀವು ನೋಡೋದಾದ್ರೆ ನಮ್ಮ ಸಂಸ್ಥೆ ಹೊಸ ಸಂಸ್ಥೆ ಆಗಿದ್ರು ಕೂಡ ಈಗ ಆಲ್ರೆಡಿ ನಮಗೆ ನಮ್ಮದೇ ಆದಂತಹ ಒಂದು ಸ್ವಂತ ಕಟ್ಟಡ ಇದೆ. ಇನ್ನೊಂದು ಕಟ್ಟಡ ಕೂಡ ಆಲ್ರೆಡಿ ಪ್ರಾರಂಭವಾಗಿದೆ. ಇನ್ನು ಸುತ್ತಮುತ್ತ ಹಸಿರು ವಾತಾವರಣ ಇದೆ. ಎಲ್ಲ ತರಗತಿಗಳಲ್ಲೂ ಕೂಡ ಆನ್ಲೈನ್ ಇದು ಪ್ರೊಜೆಕ್ಟರ್ ಬೇಸ್ಡ್ ಸಿಸ್ಟಮ್ಸ್ ಇದೆ. ಅದೇ ರೀತಿಯಲ್ಲಿ ಎಲ್ಲ ಪ್ರಯೋಗಾಲಯಗಳು ಸಿದ್ಧವಾಗಿದೆ. ಅಗತ್ಯ ಸಂಖ್ಯೆಯ ಉಪನ್ಯಾಸಕರು, ಅತಿಥಿ ಉಪನ್ಯಾಸಕರು ಆಲ್ರೆಡಿ ಕಾರ್ಯವಹಿಸ್ತಾ ಇದ್ದಾರೆ. ದೆನ್ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ನಾವಿಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ನೋಡೋದಾದ್ರೆ ನಮ್ಮ ಸಂಸ್ಥೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳು, ಎಲ್ಲ ರೀತಿಯ ಆಕ್ಟಿವಿಟೀಸ್ಗಳು ಕೂಡ ನಮ್ಮಲ್ಲಿ ಜರುಗ್ತಾ ಇರುತ್ತೆ. ಹಾಗಾಗಿ ಯಾರ್ಯಾರು ಈಗ SLC ಪಾಸ್ ಆಗಿ ಇನ್ನೂ ಏನೇನು ಸೇರ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಡಿಪ್ಲೊಮಾ ಸೇರ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಆ ಎಲ್ಲ ಬ್ರಾಂಚ್ಗಳು ನಮ್ಮಲ್ಲಿ ಲಭ್ಯವಿದೆ. ಸೊ 26ನೇ ತಾರೀಕಿಂದ ತಾವುಗಳು ನೇರವಾಗಿ ನಮ್ಮ ಸಂಸ್ಥೆಗೆ ಹಾಜರಾಗಿ ಈ ಒಂದು ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬಹುದು. ನಿಮಗೆ ಅವಶ್ಯಕತೆ ಇಲ್ಲ ಅಂದ್ರೆ, ನಿಮ್ಗೆ ಯಾರಿಗಾರು ಅವಶ್ಯಕತೆ ಇರೋರಿಗೆ ಗೊತ್ತಿದ್ರೆ ಅವ್ರಿಗೆ ಈ ಮಾಹಿತಿಯನ್ನು ಕೊಡಿ. ಅವ್ರಿಗೂ ಕೂಡ ಇಲ್ಲಿ ಬಂದು ಜಾಯ್ನ್ ಆಗ್ಲಿಕ್ಕೆ ಹೇಳಬಹುದು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬಂದು ನೀವು ಜಾಯ್ನ್ ಆಗ್ಬೋದಾಗತ್ತೆ. ಆದಷ್ಟು ಬೇಗ ಬಂದು ಜಾಯ್ನ್ ಆಗಬೇಕು, ಯಾಕೆಂದ್ರೆ ಜಾಸ್ತಿ ಸೀಟ್ಗಳು ಖಾಲಿ ಉಳಿದಿರೋದಿಲ್ಲ. ಸೊ ದಿನ ಬಂದ್ ಹಾಗೆ ಖಾಲಿ ಆಗ್ತಾ ಇರೋದ್ರಿಂದ ಆದಷ್ಟು ಬೇಗ ತಾವು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು. ಥ್ಯಾಂಕ್ ಯು.